ಒಂದು ಇತಿಹಾಸದಲ್ಲೇ ನಮ್ಮ ಗೌರಿಬಿದ್ದು ನಾರಾಯಣಸ್ವಾಮಣ್ಣವರು ತಾಯಿಗೆ ಆಶ್ರಯ ಮಾಡಿಕೊಟ್ಟು ಆ ಚೌಡೇಶ್ವರಮ್ಮ ದೇವಸ್ಥಾನ ಕಳಿಸಿ 4 ವರ್ಷ ಆಯಿತು. 23 ವರ್ಷಗಳಿಂದನೂ ಸತತವಾಗಿ ಪೂಜೆ ಮಾಡ್ಕೊಂಡ್ಬಂದು ಈ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಒಂದು ಐತಿಹಾಸಿಕ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದೆ. 4 ವರ್ಷದಿಂದನೂ ಕೂಡ ನಾನು ಪ್ರತಿ ವರ್ಷ ಬಂದು ಈ ವಾರ್ಷಿಕೋತ್ಸವಕ್ಕೆ ಬಂದು ಇದರಲ್ಲಿ ಪಾಲ್ಗೊಂಡು ಆ ತಾಯಿನ ಕೇಳಿಕೊಂಡು ಎಲ್ಲರೂ ಒಳ್ಳೇದು ಮಾಡಬ, ವಿಶೇಷವಾಗಿ ನಮ್ಮ ನಾರಾಯಣಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗಲಿ. ಯಾಕಂದರೆ ಅವರ ಆರಾಧಕರು, ಚೌಡೇಶ್ವರ ತಾಯಿ ಆರಾಧಕರು. ಸೊ ಅದರಿಂದ ನನ್ನ ಮತ್ತು ಮನೀಶನ ಎಲ್ಲರೂ ಕರ್ಕೊಂಡ್ಬಂದು ನಮಗೆ ಅವಕಾಶ ಮಾಡಿಕೊಟ್ಟು ತಾಯಿ ದರ್ಶನ ಮಾಡಿ ಹೋಗ್ತಾ ಇದ್ವಿ. ಆ ಚೌಡೇಶ್ವರ ತಾಯಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಇಡೀ ನಮ್ಮ ಗ್ರಾಮಸ್ಥರು, ವಿರೂಪಾಕ್ಷ ಗ್ರಾಮಸ್ಥರಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ನನಗೂ ಆ ತಾಯಿ ದರ್ಶನ ಪಡೆದು ನಾನು ಬಂದುಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ವಿಶೇಷವಾಗಿ ಕೂಡ ನಾನು ಇಷ್ಟೊತ್ತು ಕಾರಲ್ಲಿ ಹೇಳ್ಕೊಂಬಂದೆ, ಯುಗಾದಿ ಹಬ್ಬ ಆದ್ಮೇಲೆ ಕೂಡ ಮಾಡ್ಬೋದಿತ್ತು ನಾರಾಯಣಸ್ವಾಮಣ್ಣ. ಯಾಕಂದರೆ ತಾಯಿ ಯಾವತ್ತೂ ಅಯ್ಯಪ್ಪನಿಗೆ ಆಶೀರ್ವಾದ ಇದ್ದೇ ಇರ್ತದೆ. ನಾವೆಲ್ಲ ಅಯ್ಯಪ್ಪನ ಜೊತೆ ಇರ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಆ ತಾಯಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಹಿಂಗೆ ಮಾಡ್ತಾರಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.